ಇವತ್ತು ಫಸ್ಟ್ ಕ್ಲಾಸೇ ಪನಿಷ್ಮೆಂಟ್ ಕೊಟ್ಬಿಟ್ರು ಎಲ್ರಿಗೂ. ಹಾಯ್ ಬಳ್ಳಾರಿ ಮಂದಿ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಸೆಕೆಂಡ್ PUC ಎಕ್ಸಾಮ್ಸ್ ಇರೋದ್ರಿಂದ ನಮ್ಮ ಕಾಲೇಜು ಮಧ್ಯಾಹ್ನ ಇತ್ತು. ಹಾಗಾಗಿ ರೆಡಿ ಆಗಿಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಕೆಳಗೆ ಹೊರಟ್ವಿ. ನಮ್ಮ ಫ್ರೆಂಡು ಎಲ್ರಿಗೋಸ್ಕರ ವೇಟ್ ಮಾಡಿದ್ಲು, ಊಟಕ್ಕೆ ಬರ್ರಿ ಅಂತ. ಯಾರು ಹೋಗ್ಲಿಕ್ಕೆ ಒಬ್ಳೆ ಹೊಂಟ್ಬಿಟ್ಲು ಊಟಕ್ಕೆ. ಆಮೇಲೆ ಕೆಳಗಡೆ ಹೋದ್ವಿ. ಒಳಗಡೆಯಿಂದ ಪ್ಲೇಟ್ ತರದೆ ಒಂದು ಡೈಲಿ ಎಲ್ರಿಗೂ ಟಾಸ್ಕ್ ಆಗಿತ್ತು. ಪಾಪ ನಮ್ಮ ಫ್ರೆಂಡ್ ಬೇಜಾರು ಮಾಡ್ಕೊಳ್ಳಿಲ್ದಂಗೆ ಡೈಲಿ ಅವಳೇ ಹೋಗಿ ಒಳಗಡೆಯಿಂದ ಪ್ಲೇಟ್ ತಗೊಂಬರ್ತಾಳೆ ಡೈನಿಂಗ್ ಹಾಲಿಂದ. ಊಟ ಮಾಡ್ಕೊಂಡು ಕಾಲೇಜ್ ಕಡೆ ಹೋದ್ವಿ. PUC ಅವರು ಎಕ್ಸಾಮ್ ಮುಗಿಸ್ಕೊಂಡು ಅವಾಗಿಂದ ಹೊರಗಡೆ ಬರ್ತಾ ಇದ್ರು. PUC ಸ್ಟ್ರೆಂತ್ ಕಮ್ಮಿ ಆದ್ಮೇಲೆ ಕ್ಲಾಸಿಗೆ ಹೋದ್ರಾಯ್ತು ಅಂತ ಹೋಗಿ ಕೆಳಗಡೆ ಕೂತ್ಕೊಂಡ್ರೆ ಇವರಿಬ್ರು ನೋಡ್ರಿ ಲವರ್ಸ್ ತರ ಕುಂತವ್ರೆ. ಅದಾದಮೇಲೆ ಕ್ಲಾಸಿಗೆ ಹೊರಟ್ವಿ. ನಮ್ಮ ಇಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು, ತುಂಬ ದಿನದ ಮೇಲೆ ಕಾಲೇಜಿಗೆ ಬಂದಿದ್ದು. ಹಾಗೆ ಮಾತಾಡ್ಸ್ಕೊಂಡು ಮೇಲೆ ಹೊರಟ್ವಿ. ಇವರಿಬ್ರು ಕ್ಲಾಸಿಗೆ ಹೋಗೋದ್ಬಿಟ್ಟು ಇಲ್ಲಿ ಫೋಟೋ ಶೂಟ್ ಮಾಡ್ಕೊಂತ ನಿಂತಾರೆ ನೋಡ್ರಿ. ಅದಾದಮೇಲೆ PUC ಅವ್ರಿಗೆ ಎಕ್ಸಾಮ್ ಮುಗಿದು ಬಂದಮೇಲೆ ಹೊರಗಡೆ ಪಾಂಪ್ಲೆಟ್ಸ್ ಕೊಡ್ತಿರ್ತಾರೆ, ಕಾಲೇಜ್ ಮ್ಯಾಗ್ಝಿನ್ಸ್ ಇದೆಲ್ಲ. ನಮ್ಮ ಫ್ರೆಂಡ್ ನೋಡಿ PUC ಅಂತಂದು ಹೇಳಿ 2 ಇಸ್ಕೊಂಬಂದವಳೆ. ಫೈಲ್ ಆಗುತ್ತೆ ಹೆಂಗೋ ಎಲ್ಲನೂ ಸ್ಟೋರ್ ಮಾಡಿಡೋಕ್ಕೆ ಅಂತಂದು. ಬೇರೆ ಕ್ಲಾಸ್ಗಳಲ್ಲೆಲ್ಲ ಲಾಸ್ಟ್ ಬೆಂಚ್ ಖಾಲಿ ಇದ್ರೆ ನಮ್ಮ ಕ್ಲಾಸಲ್ಲಿ ಮಾತ್ರ ಫಸ್ಟ್ ಬೆಂಚ್ ಖಾಲಿ ಇರುತ್ತೆ ಯಾವಾಗಲೂ. ಇವತ್ತು ಮ್ಯಾಮ್ ಬಂದ ತಕ್ಷಣ ಕ್ವಶನ್ಸ್ ಕೇಳಿದ್ರು, ಯಾರು ಆನ್ಸರ್ ಮಾಡಿಲ್ಲ ಅಂತಂದು ಎಲ್ರೂ ಎದ್ದು ನಿಲ್ಸಿದ್ರು. ಇವರು ಮ್ಯಾಮ್ ಬೋರ್ಡ್ ಕಡೆ ತಿರುಗಿದಾಗ ಬೆಂಚ್ ಮೇಲೆ ಕೊಡ್ತಾರೆ, ಅವರು ಈ ಕಡೆ ಎಲ್ಲರೂ ಕಡೆ ತಿರುಗಿದಾಗ ಎದ್ದು ನಿಲ್ತಾರೆ. ನೋಡ್ರಿ ಎಷ್ಟು ನಾಟಕ ಮಾಡ್ತಾರೆ ಕುತ್ಕೊಂಡು ಇವರೆಲ್ಲ. ಅದಾದಮೇಲೆ ಕ್ಲಾಸ್ ಮುಗೀತು. ಕ್ಲಾಸ್ ಮುಗಿಸ್ಕೊಂಡು ಹಾಸ್ಟೆಲ್ ಕಡೆ ಹೊರಟ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.